ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧದ ಹೋರಾಟ ಭಾರಿ ಚುರುಕಾಗೈತ್ ನೋಡ್ರಪ್ಪ. ನಿನ್ನೆ ಅಷ್ಟೇ ಭಯಂಕರ ದೊಡ್ಡ ಗದ್ಲೆದಿತ್ತು. ಇಷ್ಟು ದಿನ ರೈತರ ಕುಟುಂಬದವರು ಶಾಂತಿಯುತವಾಗಿ ಸಮಾಧಾನದಿಂದೇ ಪ್ರತಿಭಟನೆ ಮಾಡ್ಕೊತ ಬಂದಿದ್ರು. ಆದ್ರೆ ಯಾವಾಗ ಮುನ್ಸೂಚನೆ ಕೊಡದೆ ಅಧಿಕಾರಿಗಳು ಬಂದ್ಬಿಟ್ರ ನೋಡ್ರಿ, ಶಿಸ್ತು ಕೊರಕ್ಕೆ ಸೇವೆ ಮಾಡ್ಬಿಟ್ಟಾರ ರೈತ ಮಹಿಳೆಯರು. ಇನ್ನ ಬಹಳ ರೊಚ್ಚಿಗೆದಾರ ಬಿಡ್ರಿ. ಕಸ್ಬಾರ್ಗೆ ತಗೊಂಡು ಶಿಸ್ತು ಹೊಡೆದಿದ್ದು ನಾರಿ ಮುನಿದರೆ ಮಾರಿ ಅನ್ಲಿಕ್ಕೆ ಸಾಕ್ಷಿ ಆಗ್ಯಾರ. ಆ ಸಿಟ್ಟು ರೋಷಾವೇಶ ಇನ್ನು ಕಮ್ಮಿ ಆಗಿಲ್ಲ. ನಿನ್ನೆ ಕಸ್ಬಾರ್ಗಿಲೆ ಹೊಡೆದಿವಿ, ಇವತ್ತು ಬಂದ್ರು ಮನಕಿ ತಗೊಂಡೆ ಹೊಡಿತೀವಿ ಅಂತ ಅಲ್ಲಿಕತ್ತಾರ. ನಾವು ಇವತ್ತು ಇನ್ಮೇಲೆ ಏನು ಈ ತರ ಬಂದ್ರೆ ನೆನ್ನೆಗಿಂತ ಇವತ್ತು ಒಂದ್ಕೆ ತಗೊಂಡು ನಾವು ಅಡಿಕೆ ಶುದ್ಧವಾಗಿದ್ದೀವಿ. ನಮ್ಮ ಜಮೀನಿಗೆ ಕಾಲಾಕಿ ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡಲ್ಲ. ಇನ್ನು ಮೇಲೆ ಬಂದು ನಮ್ಮನ್ನ ನೆನ್ನೆ ಆದುದಲ್ಲದೆ ಇನ್ನೂ ಜಾಸ್ತಿಯಾಗಿ ನಾವು ಹೋರಾಟ ಮಾಡಿ ನಮ್ಮ ಭೂಮಿ ಉಳಿಸ್ಕೋಕೆ ನಾವು ತಯಾರಿದ್ದೀವಿ. ನಿನ್ನೆ ಗಲಾಟೆ ಮಾಡೋದಕ್ಕೆ 20ಕ್ಕೂ ಹೆಚ್ಚು ರೈತರ ಮೇಲೆ FIR ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, 100 ಜನ ರೈತ ಮಹಿಳೆಯರ ಮೇಲೆ FIR ಆಗಲಿ, ನಾವು 200 ಜನ ಅಲ್ಲ 1000 ಜನ ಹೋಗಲ್ಲಿ ಕೂತ್ಕೊಳ್ಳೋಕ್ಕೂ ನಾವು ತಯಾರಿದ್ದೀವಿ. ನಮ್ಮ ಭೂಮಿ ಮಾತ್ರ ಬಿಡಲ್ಲ ಸರ್, ನಾವು ಯಾವುದೇ ಕಾರಣಕ್ಕೂ. ನಿಮಗೂ ಕೂಡ ನಿನ್ನೆ ಗಲಾಟೆಯಲ್ಲಿ ಏಟಾಗಿದೆ, ಟ್ರೀಟ್ಮೆಂಟ್ ತಗೊಂಡು ಬಂದಿದ್ದೀರಿ, ಏನು ಹೇಳ್ತೀರಿ? ಸರ್, ಟ್ರೀಟ್ಮೆಂಟ್ ಅಲ್ಲ, ಕೈ ಕತ್ತರಿಸಿದ್ರು ಬಿಡಲ್ಲ. ನಾವು ಕೈ ಕಟ್ಟಾದ್ರೂ ನಮ್ಮ ಹೋರಾಟ ಅಂತೂ ಬಿಡಲ್ಲ. FIR ಆಗ್ತಾರೆ, ಎಷ್ಟು ಜನದ ಮೇಲೆ ಆಗ್ತಾರೆ ಆಗ್ಲಿ. ನಾವೇನು ಕೊಲೆ ಮಾಡಿದೀವ, ಇಲ್ಲ ಮರ್ಡರ್ ಮಾಡಿದೀವ, ಇನ್ನು ಯಾವ್ದಾರು ಆಸ್ತಿ ಎತ್ತಕೊಂಬಿಟ್ಟು ಏನಾದ್ರು ಯಾವ್ದಾರು ಇಡಿ ಹಗರಣ ಏನಾದ್ರು ತಗ್ಲಾಕೊಂಬಿಟ್ಟಿದೀವ, ಏನಾರ ಮಾಡಿದ್ರೆ ನಾವೇ ಬರ್ತೀವಿ ಕರ್ಕೊಂಡೋಗಿ ಕುಂಡಿಸ್ಲಿ. ಏನಿಲ್ಲದೆ ನಾವು ಭಿಕ್ಷುಕರ ತರ ಕೇಳ್ತಾ ಇದೀವಿ. ನಮ್ಮ ಜಮೀನು ನಮ್ಗೆ ಬಿಡಿ ಅಂತ ಕೇಳ್ತಾ ಇದೀವಿ, ನಮ್ಮ ಆಸ್ತಿ ನಮ್ಗೆ ಕೇಳ್ತಾ ಇದೀವಿ. ಬೇರೆ ಯಾವುದೇ ಒಂದು ದುರುದ್ದೇಶ ಇಲ್ಲ. ಅವ್ರ ತರ ಸಾವಿರಾರು ದಿನ ಬದುಕಬೇಕು ಅನ್ನೋ ಆಸೆನೂ ಇಲ್ಲ ನಮಗೆ. ಇವತ್ತೇ ಭೂಮಿಗೋಸ್ಕರ ಪ್ರಾಣ ಬಿಡು ಅಂದ್ರೆ ಬಿಡಕ್ ರೆಡಿ. ನಮ್ಮ ಹೋರಾಟ ಅಂತೂ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಅಲ್ಲ, ರೈತರಿಗೆ ಭೂಮಿನೇ ಜೀವ. ನಮ್ಮ ಅನ್ನದಾತರನ್ನ ಎಷ್ಟು ಕಾಡಿಸಿ ಬೇಡಿಸಿ ಅಳಿಸಿ ನೋಯಿಸಿ ಅವರಿಂದ ಭೂಮಿ ಕಸ್ಕೊಂಡು ಇಷ್ಟೆಲ್ಲಾ ವಿರೋಧ ಕಟ್ಕೊಂಡು ಅದ್ ಯಾವ ಪುರುಷಾರ್ಥಕ್ಕಾಗಿ ಇಂಥ ಪರಿ ಯೋಜನೆನ ಮುಂದುವರ್ಸ್ಲಿಕ್ಕತ್ತಾರ CM DK ಸಾಹೇಬ್ರ ಅನ್ನೋದ ನನಗ ಅರ್ಥ ಆಗಕತ್ತಿಲ್ಲ ನೋಡ್ರಪ್ಪ. ಅಧಿಕಾರಿಗಳೇ ಕರೆಕ್ಟ್ ಆಗಿ ಕೆಲಸ ಮಾಡ್ತಾರ? ಯಾರೆಲ್ಲಾ ಭೂಮಿ ಕೊಡ್ಲಿಕ್ಕೆ ಒಪ್ಕೊಂಡಾರ ಅಂತ ಹೇಳಿ ಒಂದು ಲಿಸ್ಟ್ ಕೊಡ್ರಿ ಅಂದ್ರೆ ಅದನ್ನೂ ಕೊಡ್ಲಿಕ್ಕೆ ತಯಾರಿಲ್ಲ. ಒಟ್ಟಿನ್ಯಾಗ ಈ ಟೌನ್ಶಿಪ್ ಯೋಜನೆ ಭಯಂಕರ ಗದ್ಲೆ ಎದ್ಬಿಟ್ಟೈತಿ. ಅದು ಅಲ್ಲದೆ ಇದ್ರ ಹಿಂದಿನ ಉದ್ದೇಶನೂ ಚಲೋದಿಲ್ಲ. ಹಿಂಗಾಗಿ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಶಿಸ್ತು ಉಗಿದು ಉಳ್ಳಾಗಡ್ಡಿ ಕಟ್ಟಾರ. ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಒಪ್ಪಿಗೆ ತೆಗೆದುಕೊಂಡಿರುವ ರೈತರ ಪಟ್ಟಿಯೇ ಕೊಡು ಅಂತಂದ್ರೆ ಏನ್ ಕತ್ತೆ ಕಾಯ್ತಾ ಕೂತಿದಾರ? ಏನ್ ತಿಂತಾ ಇದಾರೆ ಎಲ್ಲವನ್ನುವೆ ಆಫೀಸರ್ಗಳು? ಮಣ್ತೀನಿ ಹೋಗಿ ಎಲ್ಲಾರುವೆ. ಒಪ್ಪಿಗೆ ತೆಗೆದುಕೊಂಡಿರುವವರ ಪಟ್ಟಿ ಕೊಡ್ರಯ್ಯ, ಫೂಲ್ಗಳ ಅಂತ ಕೇಳಿದ್ರೆ ಕೊಡಲ್ಲ. ಒಪ್ಪಿಗೆ ಇದೆ. ನಿಮ್ಮ ತಾತನ ಮನೆ ಆಸ್ತಿ ನಾವು ನೀವು ಹೇಳಿದ ತಕ್ಷಣ ಒಪ್ಕೊಳಕ್ಕಿಲ್ಲ. ಯಾಕೆ ಒಪ್ಕೋಬೇಕು? ಹೌದು, ಯಾಕೆ ಒಪ್ಕೋಬೇಕು? ಅವ್ರು ಪ್ರತಿಭಟನೆ ಹಕ್ಕಿಲ್ವಾ? ಅದು ಬೇರೆ ವಿಚಾರ. ಆಮೇಲೆ ಹಾಗಾಗಿ ಪೊಲೀಸ್ ಆಫೀಸರ್ಸು ಡು ನಾಟ್ ಬಿಹೇವ್ ಲೈಕ್ ರೌಡೀಸ್. ಅಲ್ಲಿ ನೀವು ರಾಜ್ಯದ ಪ್ರತಿನಿಧಿ ಅಂದ ತಕ್ಷಣ ಮೊದಲು ಜನರ ಪ್ರತಿನಿಧಿ ಅನ್ನೋದನ್ನು ಮರೆಯಬೇಡಿ. ಆಮೇಲೆ ರಾಜ್ಯದ ಪ್ರತಿನಿಧಿ ನೀವು. ಹೌದು, ಜನರಿಂದ ಸರ್ಕಾರನೇ ಹೊರತು ಸರ್ಕಾರದಿಂದ ಜನ ಅಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಯೋಜನೆ ಮಾಡದಿದ್ರೆ ಚೀಫ್ ಮಿನಿಸ್ಟರ್ ಮುಖ್ಯ ಶಿವಕುಮಾರ್ ಫೇಲ್ಯೂರ್ ಅಂತ ಯಾವನ ಸರ್ಟಿಫಿಕೇಟ್ ಕೊಡ್ತಾನ? ಖಂಡಿತ. ಅಥವಾ ಯಾರು ಡಿಕ್ಲೇರ್ ಮಾಡ್ಬಿಡ್ತಾನ CM ಶಿವಕುಮಾರ್ ಫೇಲ್ಯೂರ್, ಯೋಜನೆ ತರಲಾಗಲಿಲ್ಲ ಅಂತ ಯಾರು ಹೇಳ್ತಾರ? ಏನಿಲ್ಲ. ಅಥವಾ ಯೋಜನೆ ತಂದಿದ್ದಕ್ಕೆ ಕಾಂಗ್ರೆಸ್ಸಿನ ಮತ್ತೆ ಅಧಿಕಾರಕ್ಕೆ ತರ್ತೀವಿ ಅಂತ ಕರ್ನಾಟಕ ಜನ ಕಾಯ್ತಾ ನಿಂತಿದಾರ? ಏನಿಲ್ಲ. ಈ ಯೋಜನೆ ತಂದ್ರೆ ಕರ್ನಾಟಕಕ್ಕೆ ಏನೋ ಲಾಭ ಆಗಿ ಆಗಬಾರ್ದೆಲ್ಲ ಆಗ್ಬಿಡುತ್ತೆ ಅಂತ ಏನಿಲ್ಲ. ವೈ? ಹಾಗಾದ್ಮೇಲೆ ಏನಕ್ಕೆ ಬೇಕಿದು? ಯಾರು ಇಂಟ್ರೆಸ್ಟ್ ಇದು? ಏನು ಆಸಕ್ತಿ ಏನಂಗಾರ ಎಲ್ಲರಿಗೂ? ನಂಗೆ ಅರ್ಥನೇ ಆಗ್ತಿಲ್ಲ ಈ ಯೋಜನೆ ಕತೆ. ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ಜನ ಜಮೀನು ಕೊಟ್ಟಿದ್ದಾರೆ. ಅವತ್ತು ಕೊಟ್ಟ ಡ್ಯಾಮ್ ಜಮೀನ್ಗೆ ಇವತ್ತು ಪರಿಹಾರ ಸಿಕ್ಕದೆ ಒದ್ದಾಡ್ತಿರೋರಿದ್ದಾರೆ. ಪಾಪ. ಅವತ್ತು ಕೊಡ್ತಾ ಇದ್ದೀವಿ 4 ಆಣಿ 8 ಆಣಿ ಇದನ್ನ ಪರಿಹಾರ. ಹಾಗಾಗಿ ಈ ರಾಜ್ಯ ಸರ್ಕಾರ ಯಾಕೆ ಇದನ್ನು ಹಠವಾಗಿಯೂ ಪ್ರತಿಷ್ಠೆಯಾಗಿಯೂ ಮಾಡ್ಕೊಂಡಿದೆಯೋ ಗೊತ್ತಿಲ್ಲ. ಅವರಿಂದ ಕ್ಯೂ ತಗೊಂಡವ್ರ ಥರ ಪೊಲೀಸ್ನವರು ಬಿಹೇವ್ ಮಾಡಕೂಡ್ದು. ನಾವು ಸುಮ್ಮನೆ ಕೂರಲ್ಲ ಅಂತ ಪೌರುಷ ತೋರಿಸ್ಬೇಡಿ. SP, ನೀವು ಪೌರುಷ ತೋರ್ಸಕ್ಕೆ ಅಲ್ಲಿ ಬ್ರಿಟಿಷರ ಕಾಲದ ಪ್ರತಿನಿಧಿ ಅಲ್ಲ. ನೀವು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ವರ್ಕ್ ಆಗಬೇಕು ಲೋಕಲ್ ಪೊಲೀಸ್ ಆಫೀಸರ್ಸ್ಗೆ. ಸಿಚುಯೇಷನ್ ಟೆನ್ಸಪ್ ಆಗಿದ್ದಾಗ ಅದನ್ನು ಕೆರಳಿಸೋ ಥರ ಮಾತಾಡೋದಲ್ಲ, ನನಗೆ ಅಧಿಕಾರ ಇದೆ ಅಂತ. ಇಂಥ SP ಗಳನ್ನ ಭಾಳ ಜನ ನೋಡ್ಬಿಟ್ಟಿರ್ತೀನಿ ನಾನಂತೂ ನನ್ನ ಜೀವನದಲ್ಲಿ. ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ನೋಡಿರ್ತೀನಿ. ನನಗೆ ಇವ್ರು ಗೊತ್ತಿಲ್ಲ ಯಾರು ಅಂತ. ಡೋಂಟ್ ಟ್ರೈ ಟು ಡೂ ದಟ್. ಕೂಲಿಂಗ್ ಆಫ್ ಇಸ್ ದ ಬೆಸ್ಟ್ ಮೆಥಡ್. ಇನ್ನು ಅಜಿತ್ ಹನುಮಕ್ಕನವರವರಂತೂ ಕಾಂಗ್ರೆಸ್ ಕಾರ್ಯಕರ್ತರ ಮುಖಕ್ಕೆ ಹೊಡೆದಂಗ ರಪ್ಪ ಅಂತ ಒಂದು ಪ್ರಶ್ನೆ ಹಾಕಿದ್ರ ನೋಡ್ರಿ, ಭಯಂಕರ ಐತಿ. ಇಂಥ ಇನ್ಸಲ್ಟ್ ಯಾರಿಗೂ ಆಗಬಾರದು.
ಇವತ್ತು ಕೋಲ್ ಹಿಡ್ಕೊಂಡವ್ರು ನಾಳೆ ಗನ್ ಹಿಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಹೇಳಿದ ಸಮಯಕ್ಕೆ, ಹೇಳಿದ ಜಾಗಕ್ಕೆ, ಹೇಳಿದ ಸಮವಸ್ತ್ರದಲ್ಲಿ ಬಂದು ನಿಲ್ಲುವಂತ, ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಾಗಿರುವಂತ ಒಂದು ಸಂಘಟನೆ. ನಾಳೆ ದಿನ ಯುದ್ಧದ ಸಂದರ್ಭದಲ್ಲಿ ಹೇಳಿದ್ರು ನಾವು 15 ದಿನ ಸಮಯ ಕೊಡಿ, ನಾವು ಯುದ್ಧಕ್ಕೆ ತಯಾರಾಗಿ ಬರ್ತೀವಿ ಅಂತ. ಬಾಹ್ಯ ಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ತಯಾರಾಗಿರುವಂತ RSS ಆಂತರಿಕ ದಂಗೆಗೆ ಕಾರಣ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಯಾಕೆ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಬಾರ್ದು ಅಂತ ನಾನು ಕೇಳ್ತೀನಿ. ಯಾವ ನಂಬಿಕೆಯ ಮೇಲೆ ಸೈನಿಕರ ಕೈಗೆ ವೆಪನ್ ಕೊಡೋದ್ರಿ? ದಯವಿಟ್ಟು ಮಧ್ಯದಲ್ಲಿ ಮಾತಾಡ್ಬಿಡಿ. ಅವ್ರು ಕೇಳಿದ್ದು 15 ದಿವಸದಲ್ಲಿ ನಾವು ಯುದ್ಧಕ್ಕೆ ರೆಡಿ ಆಗ್ಬಿಡ್ತೀವಿ ಅನ್ನುವಂಥವ್ರು ನಾಳೆ ಆಂತರಿಕವಾಗಿ ಗಲಭೆ ಮಾಡುವುದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತಾರ ಅವರು? ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ತಾವು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿದ್ರಿ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ. ನಿಮ್ಮ ನಾಯಕರು ಸಜ್ಜನ್ ಕುಮಾರ್ ಆಗಿದ್ರು, ಸಿಖ್ರ ನರ್ಮೇದ ಮಾಡಿದ್ರು, ನೀವ್ ಯಾಕೆ ಮಾಡಲ್ಲ ಅಂತ ನಾನು ಕೇಳ್ಬಿಟ್ರೆ, ನಿಮ್ದೇ ನಾಯಕರಾಗಿದ್ರಪ್ಪ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹೇರಿದ್ರು ಸಂವಿಧಾನನ ಸಸ್ಪೆಂಡ್ ಮಾಡಿ. ನೀವ್ ಯಾಕೆ ಮಾಡಲ್ಲ ಅಂತ ನಾನು ಕೇಳಿದ್ರೆ ಅದಕ್ಕೆ ನಿಮ್ಮ ಮೇಲೆ ನಿರ್ಬಂಧ ಹಾಕ್ಬೇಕು, ಆಮೇಲೆ ನಿಷೇಧ ಹಾಕ್ಬೇಕು ಅಂತ ಹೇಳೋ ಅಷ್ಟೇ ಬಾಲಿಶವಾಗಿದೆ ಈ ವಾದ. ಮತ್ ಏನ್ ಹೇಳ್ರಿ, ಇಂಥ ಇಲ್ಲ ಸಲ್ಲದ ತಗಾದೆ ತಗೊಂಡು ವಾದ ಮಾಡೋರಿಗೆ ಹಿಂಗ ಪ್ರತ್ಯುತ್ತರವಾಗಿ ಟಕ್ಕರ್ ಕೊಡ್ಲೇಬೇಕಾಗ್ತದ, ಹಿಂಗ ಸಿಗ್ತಿರ್ಬೇಕು ಅವಾಗ. ಇನ್ನು ಗೃಹ ಮಂತ್ರಿಗಳೇ ಎಲ್ಲದಿರಿ? ಮೊನ್ನಷ್ಟೇ ನಿಮ್ದ ಊರಾಗ ಪೊಲೀಸ್ ಸ್ಟೇಷನ್ ಇಂದ ಪೋಕ್ಸೋ ಆರೋಪಿ ಪರಾರಿಯಾಗಿದ್ರು. ಈಗ ನೋಡಿದ್ರ ಕಲಬುರ್ಗಿ ಸೆಂಟ್ರಲ್ ಜೈಲ್ ನಿಂದ 3 ಮಂದಿ ಖೈದಿಗಳು ಪರಾರಿಯಾಗ್ಬಿಟ್ಟಾರ. ಜೀವಾವಧಿ ಶಿಕ್ಷೆ ಅನುಭವಿಸ್ಲಿಕ್ಕತ್ತಿದ್ರಂತ ಇವ್ರು ಜೈಲಿನ ಆವರಣ ಗೋಡಿ ಹಾರಿ ಪರಾರಿ ಆಗ್ಬಿಟ್ಟಾರ. ನಸಕ್ನ್ಯಾಗ ನಡೆದೈತಿದು. ಮಸ್ತಾನ್, ಸಂತೋಷ್, ಸಾಗರ್ ಅಂತ ಹೇಳಿ 3 ಮಂದಿ ಆರೋಪಿಗಳು ಕೊಲೆ ಮಾಡಿ ಸಿಗಬಿದ್ರು. ಇಂಥ ಒಂದು ಕೇಸ್ನ್ಯಾಗ ಜೀವಾವಧಿ ಶಿಕ್ಷೆ ಅನುಭವಿಸ್ಲಿಕ್ಕತ್ತಿದ್ರು. ಹಿಂಗ ನಸಕ್ನ್ಯಾಗ ಪರಾರಿ ಆಗ್ಯಾರಂತ ನೋಡ್ರಿ. ಭದ್ರತಾ ಲೋಪದ ಬಗ್ಗೆ ಫರ್ತಾಬಾದ್ ಪೊಲೀಸ್ ಸ್ಟೇಷನ್ಯಾಗ ಕೇಸ್ ದಾಖಲು ಮಾಡ್ಯಾರ. ತಪ್ಪಿಸ್ಕೊಂಡವ್ರಿಗೆ ಹುಡುಕ್ಲಿಕ್ಕ ಕಾರ್ಯಾಚರಣೆ ಶುರು ಮಾಡ್ಯಾರ ಖರೆ. ಆದ್ರ ಮಾತೆತ್ತಿದ್ರ ಬ್ಯಾರೆ ವಿಷಯಗಳೇ, ನಿಮಗ್ ಸಂಬಂಧ ಇಲ್ಲದ ವಿಷಯಗಳನ್ನೇ ಮಾತಾಡ್ಕೋತಿರೋರು ನಿಮ್ ಊರಾಗೆ ಏನಾಗ್ಲಿಕ್ಕತ್ತದ ಸ್ವಲ್ಪ ಲಕ್ಷ ಕೊಡ್ರಿ. ಇನಿ ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಜಿತ್ ದೀಪ್ಗೆ ದಿಕ್ಕು ತಪ್ಪದಂಗ್ ಕಾಣ್ತೈತಿ. ನೆಲ್ಪರ್ಲಿಕ್ಕತ್ತದ ಕಾಣ್ತದ. ಎಲ್ಲ ತಾವ ಹಿಂದೊಮ್ಮೆ ಹೇಳಿದ್ದನ್ನ ಸಡನ್ ಆಗಿ ಇಲ್ಲ ಅಂತ ಹೇಳಿ ಪ್ಲೇಟ್ ಉಲ್ಟಾ ಹೆಂಗ್ ಇಂಥವ್ರು ನೋಡಿ ಕಲಿಬೇಕ. ಸಡನ್ ಆಗಿ ಪ್ಲೇಟ್ ಉಲ್ಟಾ ಹೆಂಗ್ ಅಂತ ಹೇಳಿ ಮಾಡ್ಬೇಕಂತ ಹೇಳಿ. ಆದ್ರೆ ಈಗಿನ ಸಮಾನದಾಗಿದೆಲ್ಲ ನಡೀದಿಲ್ಲ ಬಿಡ್ರಿ. ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗ್ಬಿಡ್ತೈತಿ. ನಾ ಹೇಳಿಲ್ಲ ಅಂತ ಸುಳ್ಳು ಹೇಳಿ ಉಲ್ಟಾ ಹೊಡೆದ್ರ ಹಿಂಗ ಟ್ರೋಲ್ ಆಗ್ಬೇಕಾಗ್ತೈತಿ. हम थोड़ी ना कह रहे कि सौरभ को एजुकेशन मिनिस्टर बना दो, अभिजीत को एजुकेशन मिनिस्टर बना दो, या सोनम वांगचुक को एजुकेशन मिनिस्टर बना दो. एजुकेशन मिनिस्टर तो उन्हीं में से कोई बनेगा. सोनम सर यहाँ पर है, इतने बड़े साइंटिस्ट, इतने बड़े एजुकेशनिस्ट, इनको तो एजुकेशन मिनिस्टर बनाना चाहिए था, लेकिन इनको जेल में डाल दिया था. हम थोड़ी ना कह सोनम वांगचुक को एजुकेशन मिनिस्टर बना दो. इनको तो एजुकेशन मिनिस्टर बनाना चाहिए था, लेकिन इनको जेल में डाल दिया. ಇನಿ SIR ಪ್ರಕ್ರಿಯೆ ಟೈಮ್ನ್ಯಾಗ ಅಧಿಕಾರಿಗೆ ಸಡನ್ ಆಗಿ ಹೊಡಿಲಿಕ್ಕೆ ಬರ್ತಾರ. ಅಲ್ಲ, ಯಾರು ಇಂಥವೆಲ್ಲ ಕೆಲಸ ಮಾಡೋದು ಅಂತ ನಾ ಏನು ಬಿಡಿಸಿ ಹೇಳ್ಬೇಕಾಗಿಲ್ಲ. ನಿಮಗ ನೋಡಿದ್ರ ಅರ್ಥ ಆಗ್ತೈತಿ. ಸರ್ಕಾರಿ ಅಧಿಕಾರಿ ಅಂತನೂ ನೋಡದೆ ಫುಲ್ ಹೊಡಪೆಟ್ಟ ಅಂದಂಗ ಇದು ನಡೆದದ್ದು ಆಂಧ್ರ ಪ್ರದೇಶದಾಗಂತ ನೋಡ್ರಪ್ಪ. ಇನ್ನು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ನಯನಾ ಮೋಟಮ್ಮ ಅವರ ವಿರುದ್ಧ ಅವ್ರ ಪಕ್ಷದವರೇ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಾರ. ನಯನಾ ಮೋಟಮ್ಮ ಅವರ ಕೆಲಸಗಳು ಅವ್ರಿಗೆ ಇಷ್ಟ ಆಗಕತ್ತಿಲ್ಲ ಅಂತ, ಅವ್ರು ನಡ್ಕೊಳ್ಳೋ ರೀತಿ ಆಗಿರ್ಬಹುದು ಅಂತ. ಯಾಕಂದ್ರ RSS ಬಜರಂಗ ದಳದವ್ರ ಜೊತೆ ಕಾಂಟ್ಯಾಕ್ಟ್ ಇರ್ತೈತಿ ಅಂತ, ಅವ್ರ ಜೊತೆ ಚಲೋ ಇರ್ತಾರಂತ. ಹಿಂಗಾಗಿ ಇವ್ರಿಗೆ ತ್ರಾಸ, ಇಂಥವ್ರೆಲ್ಲ ನಮ್ಮ ಪಕ್ಷದಾಗ ನಡೆಯುವುದಿಲ್ಲ ಅಂತ ಅವರು ಕಂಪ್ಲೇಂಟ್ ಕೊಟ್ಟಾರ. ಆದ್ರ ನಯನಾ ಮೋಟಮ್ಮ ಏನ್ ಇದ್ರಿಂದ ಹಿಂದೆ ಸರ್ದಿಲ್ಲ. ನಾ ಹಿಂದೂ ಅಂತ ಹೇಳ್ಕೊಳಕ ಯಾರ ಅಂಜಿಕೆ ನನಗ, ನಾ ಹೇಳ್ಕೊತೀನಿ, ನನ್ನ ಕೇಸರಿ ಅಂದ್ರೆ ಇಷ್ಟ ಅಂತ ಹೇಳಿ ಓಪನ್ ಆಗಿ ಹೇಳಲಿಕತ್ತಾರ. ಅಂದಂಗ BK ಹರಿಪ್ರಸಾದ್ ಅವರಂತ ಅಂದುಕೊಳ್ಳೆ ನೆನಪಾಯ್ತು ನೋಡ್ರಪ್ಪ. ಯಡಿಯೂರಪ್ಪ ಅವರ ಮಗನಿಗೆ ಬೇಬಿ ಯಡಿಯೂರಪ್ಪ ಅಂತ ಕರೀತಾರಂತ ನೋಡ್ರಿ. ಹೆಂಗೈತಿ ಇವ್ರ ವ್ಯಂಗ್ಯ. ಹಂಗಾದ್ರ ರಾಹುಲ್ ಗಾಂಧಿ ಅವ್ರನ್ನ ಏನಂತ ಕರಿಬಹುದು? ಸೋನಿಯಾ ಗಾಂಧಿ ಮೇಲೆ ಕೇಸ್ ಇಲ್ವಾ ಅಂತೀರಾ? ಬೇಬಿ ಯಡಿಯೂರಪ್ಪ ಎಂದ BK ಹರಿಪ್ರಸಾದ್. ಸೊ ನಾವು ಈ BK ಹರಿಪ್ರಸಾದ್ಗೆ ಕೇಳೋದೇನಪ್ಪಾ ಅಂದ್ರೆ, ಯಡಿಯೂರಪ್ಪನ ಮಗನನ್ನ ಬೇಬಿ ಅಂತ ಕರೆಯೋದಾದರೆ ಸೋನಿಯಾ ಗಾಂಧಿ ಮಗನನ್ನ ಸೋನಿ ಬೇಬಿ ಅಂತ ಕರಿಬಹುದೇ? ಹಿಂಗ ಸೋನಿಯಾ ಗಾಂಧಿ ಮಗ ಸೋನಿ ಬೇಬಿ ಅಂತ ಕರೆದ್ರು ನಾಳೆ ಆಶ್ಚರ್ಯ ಇಲ್ಲ. ಈಗೇ ಈ ವಯಸ್ಸಿನಾಗೆ ಯುವ ನಾಯಕ ಅಂತ ಕಾಡಿಸ್ಲಿಕ್ಕತ್ತಾರ. ಇನ್ನು ಬೇಬಿ ರಾಹುಲ್ ಗಾಂಧಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರ ಪಾಪ ಅವ್ರು ಎಲ್ಲಿ ಹೋಗ್ಬೇಕಂತೀನಿ.
ಇವತ್ತಿಗೆ ಇಷ್ಟ್ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.